ಕುರುಬ ಸಮುದಾಯದ ಮತ್ತು ಲಿಂಗಾಯತ ಸಮುದಾಯದ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ಶ್ರೀ ರೇವಣ ಸಿದ್ದೇಶ್ವರರ ಜಯಂತ್ಯೋತ್ಸವ. ಆದರೆ ಕೆಲವೊಂದಿಷ್ಟು ಜನ ಇವತ್ತು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಅಂತ ವಿಡಿಯೋಗಳು ಪೋಸ್ಟ್ಗಳು ಹಾಕ್ತಾ ಇದ್ದಾರೆ. ನಾಚಿಕೆ ಆಗೋಲ್ಲ ನಿಮಗೆ. ಶ್ರೀ ರೇವಣ ಸಿದ್ದೇಶ್ವರರು ಒಬ್ಬರು ಶರಣರು. ಅವರ ಇತಿಹಾಸವನ್ನು ತಿರ್ಚಿ ಯಾವುದೋ ಒಂದು ಕಾಲ್ಪನಿಕ ವ್ಯಕ್ತಿಯನ್ನು ತಂದು ಕೂಡಿಸಿ ರೇಣುಕಾಚಾರ್ಯ ಅಂತ ವಿಡಿಯೋಗಳು ಮಾಡೋದು, ಪೋಸ್ಟ್ಗಳು ಮಾಡೋದು ಮಾಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ರೇಣುಕಾಚಾರ್ಯರು ಹುಟ್ಟಿದ್ದು ಎಲ್ಲಿ? ರೇಣುಕಾಚಾರ್ಯ ತಂದೆ ತಾಯಿ ಯಾರು? ಅಣ್ಣ ತಮ್ಮಂದರು ಯಾರು? ಇವ್ರದ್ದು ಯಾವ ಕುಲ? ಇವರು ಹುಟ್ಟಿದ್ದು ಹೇಗೆ? ಪ್ರತಿಯೊಂದನ್ನು ಹೇಳಿ. ಹಾಗೆ ಶ್ರೀ ರೇವಣ ಸಿದ್ದೇಶ್ವರರು ಬೇರೆ, ರೇಣುಕಾಚಾರ್ಯರು ಬೇರೆ, ಆದರೆ ಇಬ್ರು ಒಂದೇ ಅಂತ ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಪುರಾಣಕ್ಕೂ ಇತಿಹಾಸಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ವಾ? ಅದಕ್ಕೆ ನೀವು ಈ ರೀತಿ ಮಾಡ್ತಾ ಇರೋದು. ಇನ್ನೊಂದು ಮುಖ್ಯವಾಗಿ ಈ ಲಿಂಗಾಯತ ಸಮುದಾಯವನ್ನು ಒಡೆಯಲು, ವಿಶ್ವಗುರು ಬಸವಣ್ಣನವರ ಆಚಾರ ವಿಚಾರಗಳನ್ನು ಒಡೆಯಲು ಹುಟ್ಟು ಹಾಕಿರೋ ಒಂದು ಕಾಲ್ಪನಿಕ ಕಥೆ ಇದು. ಇದನ್ನ ಡಿಬೇಟ್ ಮಾಡೋದಕ್ಕೆ ಪಂಚಪೀಠಾಧಿಪತಿಗಳೇ ನೀವೇ ಆಗಲಿ, ನಿಮ್ಮಂಥವ್ರು ಯಾರೇ ಬರಲಿ, ತಾಕತ್ತಿದ್ರೆ ಬನ್ನಿ ಡಿಬೇಟ್ ಮಾಡೋಣ. ನಿಮಗೆ ಸಾಕ್ಷಿ ಆಧಾರಗಳು ಬೇಕು ಅಂದರೆ ನಾನು ರೇವಣ ಸಿದ್ದೇಶ್ವರರ ಹಲವಾರು ಸಾಕ್ಷಿಗಳನ್ನು ಕೊಡ್ತೀನಿ. ನೀವು ರೇಣುಕಾಚಾರ್ಯ ಇದ್ದದ್ದು ನಿಜ ಅಂತ ಒಂದೇ ಒಂದು ದಾಖಲೆಗಳನ್ನು ಕೊಡಿ. ಅದು ಇತಿಹಾಸವಾಗಿರಬೇಕು, ಯಾವುದೇ ಪುಂಡರ ಪುರಾಣಗಳಾಗಿರಬಾರ್ದು. ಪ್ರತಿಯೊಬ್ಬರು ಹಾಲುಮತ ಮತ್ತು ಕುರುಬ ಸಮುದಾಯದವರು ಮತ್ತು ಲಿಂಗಾಯತ ಸಮುದಾಯದವರು ಇದನ್ನ ಇವಾಗಲೇ ಎಚ್ಚೆತ್ತುಕೊಳ್ಳಿ. ಇಲ್ಲವಂದ್ರೆ ನಿಮ್ಮ ಇತಿಹಾಸ ತಿರ್ಚಲಾಗುತ್ತೆ. ಈ ಹೊಟ್ಟೆಪಾಡಿಗೆ 4 ಕಾಸು ಆಣೆಗೆ ದುಡಿಯಕ್ಕಾಗದೇ ಇರೋ ಹಲಕಟ್ಟನ ಮಕ್ಕಳು ಈ ರೀತಿಯ ಸುಳ್ಳು ಇತಿಹಾಸಗಳನ್ನು ತಂದು ಸುಳ್ಳುಗಳನ್ನು ಹೇಳಿ ನಿಮ್ಮ ಇತಿಹಾಸ ಮುಚ್ತಾ ಇದ್ದಾರೆ. ನಾನು ಬೀದರ್ ಕೋಟೆಯ ಸಾಗರ್ ವಗ್ಗಿ ಮಾತಾಡ್ತಾ ಇದ್ದೀನಿ. ಧನ್ಯವಾದ. ಏನಾದರೂ ಬಲ್ಲಿರ ಅಂತ ಕೇಳೋದು ಎಂಥ ದೊಡ್ಡ ಮನುಷ್ಯ ರೀ, ಎಂಥ ದೊಡ್ಡ ಮನುಷ್ಯ. ವಚನ ಸಾಹಿತ್ಯವನ್ನು ಉಳಿಸಿದವರು ಕುರುಬ ಸಮಾಜದ ರೇವಣ ಸಿದ್ದನ ಮಗ ರುದ್ರಮುನಿ ವಚನ ಸಾಹಿತ್ಯವನ್ನು ಉಳಿಸಿದ ಈ ಸಮಾಜದೊಳಗಡೆ ಇತಿಹಾಸದ ಪ್ರಜ್ಞೆ ಮರೆತು ಬಿಟ್ಟಿದ್ದೇವೆ. ಬಹಳ ದೊಡ್ಡ ಇತಿಹಾಸ ಇದೆ ನಮಗೆ ಕರ್ನಾಟಕದವರಿಗೆ. ಜಗತ್ತಿನಲ್ಲಿ ಎಲ್ಲಾ ರಾಜ್ಯಗಳಿಗಿಂತ ಕರ್ನಾಟಕ ಸಮಾಜ ಎಲ್ಲ ಧರ್ಮವನ್ನು ಮುಗಿಸಿದೆ. ಇವತ್ತಿಗೆ ರೇವಣ ಸಿದ್ಧರು ಅಂತ ಕರೀತಿರಲ್ಲ, ಅವ್ರ ಆರವ ಸಮಾಜದವರು. ರೇಣುಕ ಸಂಸ್ಥಾನವೆಲ್ಲ ಆರವ ಸಮಾಜಕ್ಕೆ ಸೇರಿದ್ದು. ಅನಾಥ ಪ್ರಸಿದ್ಧ ಮಠಗಳು ಆರಮಠದವರು, ಆರವ ಸಮಾಜದವರು. ಇವತ್ತು ಉತ್ತರ ಕರ್ನಾಟಕದಲ್ಲಿ ರೇಣುಕ ಮಂದಿರ ಇದ್ದಾವೆ, ಮತ್ತೆ ಸಿದ್ದೇಶ್ವರ ಮಂದಿರಗಳಿದ್ದಾವೆ, ನಮ್ಮಲ್ಲೂ ಇದ್ದಾವೆ. ಅವೆಲ್ಲವೂ ಈ ಸಮಾಜದ ಒಂದು ಘೋಷಣೆ ಬಳಸ್ತಕ್ಕಂಥ ಸಮಾಜಗಳು. ಹಾಗಾಗಿ ಈ ಸಮಾಜ ಧರ್ಮರಕ್ಷಕ ಸಮಾಜ, ಬೌದ್ಧಗತ ಸಮಾಜ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರು ಸಕ್ರಮಠಕ್ಕೆ ಹೋಗಬೇಕು, ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಸಮಾಜದ ದೊಡ್ಡ ಕೆಲಸ ನಡೀತಾ ಇದೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಇತ್ತೀಚೆಗೇನೆ ರೇವಣ ಸಿದ್ಧರ ಬಗ್ಗೆ ಒಂದು ಸಂಶೋಧನಾತ್ಮಕವಾದಂತಹ ಕೃತಿಯನ್ನು ಬರೆದರ್ರಿ ಅವರು. ಬಹುಶಃ ಅವರು ಮುಪ್ಪಿನ ಕಾಲಕ್ಕೆ ಬರೆದಂತಹ ಕೊನೆಯ ಕೃತಿ ಆಗಿರಲೂಬಹುದದು. ಆ ಕೃತಿ ರೇವಣ ಸಿದ್ಧನ ಬಗೆಗೇನೆ, ಅಂದರೆ ಶರಣ ರೇವಣ ಸಿದ್ಧನ ಬಗೆಗೇನೆ ಭಾಳ ಪ್ರಮುಖವಾದಂತಹ ಉಲ್ಲೇಖಗಳುಳ್ಳಂತಹ ಕೃತಿ ಅದು. ಅದರ ಜೊತೆಗೆ ಭಾಳ ಪ್ರಖ್ಯಾತ ಸಂಶೋಧಕರಾದಂತಹ ಚಿದಾನಂದ ಮೂರ್ತಿಯವರು ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ಯಾರ ಅಂತಂದ್ರೆ, ರೇಣುಕಾಚಾರ್ಯ ಮತ್ತು ರೇವಣ ಸಿದ್ಧ ಹೆಂಗೆ ಬೇರೆ ಬೇರೆ ಇವರು ಅಂತ ಅನ್ನೋದನ್ನು ನಮ್ಮಂಥವರಿಗೆ ಸ್ಪಷ್ಟಪಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ಯಾರ. ಅವರು ಒಂದು ಹೇಳಿಕೆ, ಭಾಳ ಪ್ರಮುಖವಾದಂತಹ ಹೇಳಿಕೆ, ನಮ್ಮ ತಲೆಯೊಳಗಿರುವಂತಹ ಸಂಶಯವನ್ನು ತೆಗೆದುಹಾಕಲಿಕ್ಕೆ ಅವ್ರು ಹೇಳ್ತಾರೆ, ಸಿದ್ಧಾಂತ ಶಿಖಾಮಣಿ ಎಂಬ ಅನಿರ್ದಿಷ್ಟ ಕಾಲದ ಅಂತಂತಾರೆ ಅವರು. ಅಂದರೆ ಅದರ ಕಾಲ ಸರಿಯಾಗಿ ನಮಗೆ ಹೇಳಕ್ಕೆ ಬರೋಂಗಿಲ್ಲ. ಅದು ಬಹುಶಃ ಕ್ರಿಸ್ತಕ ಸುಮಾರು 1200ರಿಂದ 1250 ಎಂದು ಹೇಳಬಹುದಾದ ಒಂದು ಕೃತಿ ಅದು. ಆ ವೇಳೆಯೊಳಗೆ ಹುಟ್ಟಿರಬೇಕು ಅಂತ. ಈ ವೇಳೆಗಾಗಲೇ ಶರಣರಾಗಿ ಹೋಗಿದ್ರು ಅಂತ ಅನ್ನೋದನ್ನು ನೀವು ಗಮನಿಸಬೇಕು. ಖ್ಯಾತ ಸಂಶೋಧಕರಾದಂಥ ಚಿದಾನಂದ ಮೂರ್ತಿಯವರೇ ಇದನ್ನು ಸ್ಪಷ್ಟಪಡಿಸ್ಲಿಕ್ಕತ್ತಾರೆ ನಮಗೆ. ಸಂಸ್ಕೃತ ವೀರಶೈವ ಸಿದ್ಧಾಂತದ ಕೃತಿಯು ಕೊಲ್ಲಿಪಾಕೆಯ ಸೋಮೇಶ್ವರ ಲಿಂಗದಿಂದ ಮೂಡಿ ಬಂದ ರೇಣುಕನೇ ಅಗಸ್ತ್ಯನಿಗೆ ವೀರಶೈವ ಧರ್ಮದ ತತ್ವಗಳನ್ನು ಬೋಧಿಸಿದ್ದು ಎಂದು ಆರಂಭವಾಗಿ, ಅದು ಸಿದ್ಧಾಂತ ಶಿಖಾಮಣಿ ಏನು ಹೇಳ್ತದ ಅಂತ ಅನ್ನೋದನ್ನು ಚಿದಾನಂದ ಮೂರ್ತಿಯವರು ಹೇಳಕತ್ತಾರ. ವೀರಶೈವ ಧರ್ಮದ ತತ್ವಗಳನ್ನು ಬೋಧಿಸಿದ್ದು ಎಂದು ಆರಂಭವಾಗಿ ಬಿಡಿಯಾಗಿ ರೇಣುಕನ ಬಾಯಿಂದ ಅದರ ತತ್ವಗಳನ್ನು ತಿಳಿಸುತ್ತದೆ. ರೇಣುಕ ಅಗಸ್ತ್ಯರಿಬ್ಬರು ಪೌರಾಣಿಕ ಕಲ್ಪನೆಗಳು ಎಂಬುದು ಸ್ಪಷ್ಟ ಅಂತಂತಾರೆ. ನಾವೀಗ ಇಬ್ಬರು ಸಂಶೋಧಕರ ಈ ಮಾತುಗಳನ್ನು ಗಮನಿಸಿದ್ರೆ, ರೇಣುಕಾಚಾರ್ಯರು, ಅಗಸ್ತ್ಯರು, ಆಮೇಲೆ ರಾವಣನ ತಮ್ಮ ವಿಭೀಷಣ, ಇವರೆಲ್ಲ ಪೌರಾಣಿಕ ಸಂಗತಿಗಳಿಗೆ ಸಂಬಂಧಪಟ್ಟಂಥವರು
ಆ ಕಾಲಕ್ಕೇ ಸಂಬಂಧಪಟ್ಟಂಥವ್ರು ಅಂತ ಬಾಜು ಮಾಡ್ತಾರ ಅಂಥೇಳಿ ಅಂದ್ರೆ, ಬೇರೆ ಮಾಡ್ತಾರ ಅಂಥೇಳಿ ಅಂದ್ರೆ, ರೇವಣ ಸಿದ್ದೇಶ್ವರರ ಬಗೆಗೆ ಅವರು ಇಡೀ ಪುಸ್ತಕದೊಳಗೆ ಏನು ಹೇಳ್ತಾರೆ ಅಂತಂದ್ರೆ, ಇವರು 12ನೇ ಶತಮಾನದ ಶರಣರು, ಕಲ್ಯಾಣಕ್ಕೆ ಬಂದಂಥವರು, ವಚನಗಳನ್ನು ಬರೆದಂಥವರು ಅಂತನ್ನುವಂಥ ಮಾತನ್ನು ಪಡಿಸ್ತಾ ನಾವೇನು ತಿರುಗಾಡಿವಿ ನೋಡ್ರಿ, ಅದಕ್ಕಿಂತಲೂ ಹೆಚ್ಚಿನ ಸ್ಥಳಗಳನ್ನು ಅವರು ಉಲ್ಲೇಖ ಮಾಡಿ ಬರೀತಾರೆ. ಎಲ್ಲೆಲ್ಲಿ ರೇವಣ ಸಿದ್ದನ ಸ್ಥಳಗಳು, ಸ್ಮಾರಕಗಳು ಏನೇನು ಸಿಗ್ತಾವೆ, ಎಲ್ಲಿ ಗುಡ್ಡ ಸಿಗ್ತದೆ, ಎಲ್ಲಿ ಕೆರೆ ಸಿಗ್ತದೆ, ಎಲ್ಲಿ ಗುಡಿ ಸಿಗ್ತದೆ, ಎಲ್ಲಿ ಗವಾರ ಸಿಗ್ತದೆ, ಎಲ್ಲಿ ಗವಿ ಸಿಗ್ತದೆ, ಎಲ್ಲನೂ ಹೇಳ್ಕೊತ ಹೋಗ್ತಾರೆ ಅವರು. ಭಾಳ ಮಹತ್ವದ ಕೃತಿ ಅದು. ರೇವಣ ಸಿದ್ಧ ಹಿನ್ನೆಲೆ ಮುನ್ನೆಲೆ ಅಂತನ್ನುವಂಥ ಒಂದು ಕೃತಿ. ಅದು ಕೊನೆಗಾಲದಲ್ಲಿ ಬರೆದಂತಹ ಸಂಶೋಧನಾತ್ಮಕ ಕೃತಿ. ಅದನ್ನು ನಾವು ಗಮನಿಸಬೇಕು. ಈಗ ನಮಗೇನು ಸ್ಪಷ್ಟ ಆಗಲ್ಕತ್ತದ ಅಂತಂದ್ರೆ, ಜೆಚೇನಿ ಮತ್ತು ಡಾಕ್ಟರ್ ಎಂ ಚಿದಾನಮೂರ್ತಿಯವರ ಹೇಳಿಕೆಯಿಂದ ರೇಣುಕಾಚಾರ್ಯರು ಬೇರೆ, ಇವರು ಪೌರಾಣಿಕ ವ್ಯಕ್ತಿಗಳು,